ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಸುನಿ ಪ್ರೇಮ್ ವೆಜ್ ರೆಸಿಪೀಸ್. ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಕೆಂಪು ಚಟ್ನಿ ತೋರ್ಸೋಕೆ ಬಂದಿದ್ದೀನಿ. ಇದು ಅರ್ಧ kg ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಒಣ ಬಟ್ಟೆ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಕೋಬೇಕು. ನೀರೆಲ್ಲ ಹೋಗಬೇಕು, ಆ ಥರ ಒರೆಸ್ಬೇಕು. ಒಂದು ಹನಿ ನೀರೂ ಇರಬಾರ್ದು, ಹಾಗೆ ಒರೆಸ್ಬೇಕು. ನಂತರ ಅದು ಒರೆಸಿಂದ ಅದು ಹಿಂದಿನ ತೊಟ್ಟಿರುತ್ತಲ್ಲ ಅದನ್ನು ತೆಗಿಬೇಕು. ಎಲ್ಲ ಮೆಣಸಿನ್ಕಾಯ್ದು ತೊಟ್ಟು ತೆಗೆದಿಂದ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಲಾರ್ದೆ ಫಸ್ಟು ಸ್ವಲ್ಪ ತೇವ ಹೋಗಬೇಕಲ್ಲ, ಅದಕ್ಕೂ ಹಾಗೆ ಹುರ್ಕೋಬೇಕು. ಸ್ವಲ್ಪ ಕೆಂಪು ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗೋಣ, ಆವಾಗ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಆಗಬೇಕು. ಫಸ್ಟು ಚೇಂಜ್ ಆಗ್ತಾಯಿದೆ ನೋಡಿ ಕಲರು. ಈಗ ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಸಣ್ಣ ಉರಿ ಮಾಡೇ ಬೇಯಿಸ್ಬೇಕು, ಇಲ್ಲಾಂದರೆ ಘಾಟ ಎದ್ಬಿಡುತ್ತೆ. ಇದು ಹುರಿತಾನೆ ಇಲ್ಲಿ ಹುಣಸೆಹಣ್ಣು ಸ್ವಚ್ಛ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ, ಈ ಥರ ಹುಣಸೆಹಣ್ಣು ಇತ್ತು, ಹಾಗಾಗಿ ಸ್ವಚ್ಛ ಮಾಡ್ಕೊಂಡ್ವಿ. ನೀವು ಸ್ವಚ್ಛ ಮಾಡ್ಕೊಂಡಿರೋ ಹುಣಸೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಇತ್ತಂದರೆ ಇದೆಲ್ಲ ತಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅದೆಲ್ಲ ತೆಗೆದಿಂದ ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಈ ಥರ ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಂಡು ಬಿಡೋಣ. ಮಾಡಿ ಈಗ ಇದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ ಎಷ್ಟು ಬೇಕು ಅಂತ ಒಂದು ಹಿಡಿಯಷ್ಟು ಕರಿಬೇವು, ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಭಾಳ ಇದೆ, ಹಾಗಾಗಿ ನಾವು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ಈಗ ಮಿಕ್ಸರ್ ಗ್ರೈಂಡ್ ಮಾಡ್ಕೊಳೋದು. ಈ ಥರ ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಮಾಡಿಂದ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ಇದಕ್ಕೆ ಬಂದಾಗ ಬೆಲ್ಲ ಹಾಕ್ತೀವಿ ಫ್ರೆಂಡ್ಸ್ ನಾವು. ನೋಡಿ, ಬೆಲ್ಲ ಹಾಕಿದಷ್ಟು ಚಲೋ ಇರುತ್ತೆ, ಅಂದರೆ ಖಾರ ಹೀರ್ಕೊಳ್ಳುತ್ತೆ. ತುಂಬ ಖಾರ ಇತ್ತು ಫ್ರೆಂಡ್ಸ್ ಇದು, ಹಾಗಾಗಿ ನೋಡಿ ಬೆಲ್ಲ ಹಾಕಿ ಮಿಕ್ಸರ್ ಮಾಡಿದ್ವಿ. ಈ ಟೈಪ್ ಬಂದಿದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಂದ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋಬೇಕು. ಸ್ವಲ್ಪ ಕಾದ ನಂತರ ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೋಬೇಕು. ನೋಡಿ, ಇದು ಚಟಪಟ ಇದು ಆಗಿಂದ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಕೆಂಪು ಚಟ್ನಿ, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇಷ್ಟೇ, ಇದು ಕೆಂಪು ಚಟ್ನಿದು. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಟೇಸ್ಟಿ ಆಗಿತ್ತು. ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ನೋಕ್ಕೆ, ಅನ್ನ ಜೋಡಿ ಹಚ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿತ್ತು. ಯಾವಾಗಾದರೂ ಪಲ್ಯ ಅದು ಬೇಜಾರಾದಾಗ ಇದು ತಿನ್ಬೋದು. ಮತ್ತು 1 ಮಂತ್ 2 ಮಂತ್ ಇಟ್ಟರೂ ಏನೂ ಆಗೋದಿಲ್ಲ ಇದು ಚಟ್ನಿ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.